ನೀವು 6 ಜನ ಶಾಸಕರು ಗೆಲ್ಸ್ಕೊಟ್ರಲ್ಲ ಸ್ವಾಮಿ, ಮಂಡ್ಯ ಜಿಲ್ಲೆಯ ಮುಗ್ಧ ಜನತೆ, ಅದಕ್ಕೆ ಪಾಪ ನಿಮ್ಗೊಂದು ಬಿರುದು ಕೊಟ್ಟವ್ರೆ ನಮ್ಮ ಕಾಂಗ್ರೆಸ್ನವರು, ಛೇತ್ರಿ ಅಂತ. ಅಲ್ಲ ಸ್ವಾಮಿ, ನೀವು ಛೇತ್ರಿ ಅಂತೀರಲ್ಲ ಮಂಡ್ಯದವ್ರನ್ನ ಅಂತ ಮತ್ತೆ ಮರುದಿನ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮತ್ತೆ ಉತ್ತರ, ಛೇತ್ರಿಗಳಂದ್ರೆ ಪ್ರಬುದ್ಧರು, ಬುದ್ಧಿವಂತರು. ಏನ್ರಿ ಈ ರೀತಿ ನಡ್ಕೊಳ್ಬೇಕಾ? ನಿಜಕ್ಕೂ ಕೂಡ ಅಧಿಕಾರ ನೋಡಿ ಯಾರಿಗೂ ಶಾಶ್ವತ ಅಲ್ಲ. ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರೆ, ಬುದ್ಧಿವಂತರೆ, ಪ್ರಜ್ಞಾವಂತರೆ, ವಿದ್ಯಾವಂತರೆ. ಯಾರನ್ನ ಯಾವಾಗ ಮೇಲ್ ಕೂರಿಸ್ಬೇಕು, ಯಾವಾಗ ಯಾರನ್ನ ಕೆಳಗಡೆ ಕರ್ಕೊಂಡ್ಬಂದು ಕುಂಡ್ರಿಸ್ಬೇಕು ಅಂತ ಎಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಈ ದುರಹಂಕಾರ, ದರ್ಪ, ದೌರ್ಜನ್ಯ ಇವೆಲ್ಲವನ್ನ ದಯವಿಟ್ಟು ಬದಿಗಿಡಿ. ಇದು ಬಹಳ ದಿನ ನಡೀಲಿಕ್ಕಿಲ್ಲ. ನಾಳೆ ಏನಾದ್ರೂ ವಿಧಾನಸಭಾ ಚುನಾವಣೆ ಏನಾದ್ರು ಘೋಷಣೆ ಆದ್ರೆ ಕಾಂಗ್ರೆಸ್ನ ರಾಜ್ಯದಲ್ಲಿ ದುರ್ಬಿನ್ನಾಗಿ ಹುಡುಕಬೇಕು. ಕನಿಷ್ಠ ಪಕ್ಷ 150ಕ್ಕೂ ಹೆಚ್ಚು ಸೀಟು ಜೆಡಿಎಸ್ ಬಿಜೆಪಿ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 19 ಜನ ಸಂಸದರನ್ನ ರಾಜ್ಯ ಜನ ಆಯ್ಕೆ ಮಾಡಿದ್ರು. ಅದರ ಮುಂದುವರೆದ ಭಾಗ 151 ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಲೀಡ್ ಬಂತು. ಅಂದ್ರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾಳೆ ಚುನಾವಣೆ ಆದ್ರೆ ಕನಿಷ್ಠ ಪಕ್ಷ 150 ಸ್ಥಾನ ಜನತಾದಳ, ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ 100ಕ್ಕೆ 100 ರಚನೆ ಆಗ್ತಕ್ಕಂಥದಕ್ಕೆ ಯಾವುದೇ ಸಂಶಯ ಇಲ್ಲ. ಆದ್ರೆ ನಾನು ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರಣ. ನನಗೆ ಗೊತ್ತಿದೆ ನೀವೆಲ್ಲರೂ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದೀರಿ, ಯಾವ ನಿರೀಕ್ಷೆ ಇಟ್ಕೊಂಡಿಲ್ಲ, ಯಾವ ಅಭಿಲಾಷೆಗಳನ್ನ ಕಟ್ಕೊಂಡಿಲ್ಲ. ಆದ್ರೆ ಒಂದು, ನಮಗೆ ಅಧಿಕಾರ ಇದ್ದಂತ ಅವಧಿ ಬಹಳ ಕಮ್ಮಿ. ಕುಮಾರಣ್ಣ ಅವ್ರ ಮನಸ್ಸಲ್ಲೂ ಒಂದು ನೋವಿದೆ. ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖಂಡರ ಕಾರ್ಯಕರ್ತರಿಗೆ ನಾವು ಯಾವುದು ಅಧಿಕಾರವನ್ನ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. ಈ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾವು ಯಾವುದೋ ಒಂದು ಒಳ್ಳೆಯ ಹುದ್ದೆ ಅಲಂಕರಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವ್ರ ಮನಸ್ಸಲ್ಲಿ ಬಹಳ ನೋವಿದೆ. ಆದ್ರೆ ಇವೆಲ್ಲವನ್ನ ಹೋಗ್ಲಾಡಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲಣ್ಣ. ನಾವು ನೀವೆಲ್ಲರೂ ಸೇರ್ಬೇಕು, ಹೆಜ್ಜೆನ ಹಾಕೋಣ. ಯಾಕೆಂದ್ರೆ 2004ರಿಂದ ಇಲ್ಲಿವರೆಗೂ ಬಹಳ ಜನ ಈ ಪಾರ್ಟಿನಲ್ಲಿ ಟಿಕೆಟ್ ತಗೊಂಡು MLAಗಳಾದ್ರು. 50ಕ್ಕೂ ಹೆಚ್ಚು ಜನ, ನಾನು ಲಿಸ್ಟ್ ಹೇಳ್ತೀನಿ ನಿಮಗೆ ಬೇಕಾದ್ರೆ, 50ಕ್ಕೂ ಹೆಚ್ಚು ಜನ ಕಳೆದ 20 ವರ್ಷದಲ್ಲಿ ಶಾಸಕರಾಗ್ತಕ್ಕಂಥದಕ್ಕೆ ನಿಮ್ಮ ಹತ್ರ ದುಡಿಮೆ ಮಾಡಿಸ್ಕೊಂಡ್ರು, ಪಕ್ಷದ ವರಿಷ್ಠರ ಹತ್ರ ಟಿಕೆಟ್ ತಗೊಂಡ್ಬಂದ್ರು, ಕೊನೆಗೆ MLA ಅವರು ಬೇರೆ ಬೇರೆ ಪಕ್ಷಗಳಿಗೆ ಆರೋದು. ಆದ್ರೂ ಕೂಡ ಈ ಪಕ್ಷ ಕಳೆದ 30 ವರ್ಷದಿಂದ ಇಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಕಾರಣ ಏನು ಹೇಳಿ? ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಯಾವ ನಾಯಕರು ಬೇಕಾದ್ರೂ ಹುಟ್ಟಾಗ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮಲ್ಲಿದೆ. ಈ ಸಾಮರ್ಥ್ಯ ಯಾವ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರಲ್ಲೂ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವೊಂದಷ್ಟು ಶಾಸಕ ಮಿತ್ರರಿದ್ದಾರೆ, ಅವ್ರು ಹೇಳ್ತಾರೆ ನನಗೆ, ಸರ್ ನಿಮ್ಮ ಪಾರ್ಟಿನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಏನೂ ಅಪೇಕ್ಷೆ ಇಟ್ಕೊಳ್ಳಿಲ್ಲ, ನಿಸ್ವಾರ್ಥವಾಗಿ ನಮ್ಮ ದೇವೇಗೌಡರು, ನಮ್ಮ ಕುಮಾರಣ್ಣ, ನಮ್ಮ ಪ್ರಾದೇಶಿಕ ಪಕ್ಷ, ನಮ್ಮ ಜನತಾದಳ ಅಂತ ಮನಸ್ಸಿನಲ್ಲಿ ಪೂಜೆ ಮಾಡೋರು ಬಹಳ ಜನ ಇದ್ದಾರೆ ಸರ್. ಅದರಿಂದನೇ ಈ ಪಾರ್ಟಿ ಉಳಿದಿರೋದು ಅಂತ ಬಹಳ ಜನ ನಮ್ಮ ಮಿತ್ರ ಪಕ್ಷದವರು ಹೇಳ್ತಾ ಇರ್ತಾರೆ. ನಮ್ಗೆ ಗೊತ್ತಿದೆಯಲ್ಲ, ನಿಮ್ ಶ್ರಮ ಗೊತ್ತಿದೆ, ನಿಮ್ ದುಡಿಮೆಯನ್ನ ನಾವು ನೋಡಿದ್ದೇವೆ, ಅದು ಗೌರವಿಸ್ತೇವೆ, ಅದು ಗೌರವಿಸ್ತಕ್ಕಂಥ ದಿನವೂ ಬರುತ್ತೆ ಮುಂದಿನ ದಿನಗಳಲ್ಲಿ. ಆದ್ರೆ ಈಗ ನಾವು ಯಾವ ಕಾರಣಕ್ಕೂ ಕೂಡ ಮೈ ಮರಿ ಕೊಡೋದು 3 ವರ್ಷ ಅಂದ್ರೆ ಇರ್ತಕ್ಕಂಥದ್ದು 1000 ದಿನ, ವರ್ಷಕ್ಕೆ 365 ದಿನ ನಮ್ಮ ಕಣ್ಣು ಮುಂದೆ. ನಾನಂತೂ ದೃಢ ಸಂಕಲ್ಪ ತಗೊಂಡಿದ್ದೇನೆ, ಯಾವ ಕಾರಣಕ್ಕೂ ನಾನು ಇಟ್ಟಿರ್ತಕ್ಕಂಥ ಹೆಜ್ಜೆ ವಾಪಸ್ ಹಿಂಪಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಜನ ಕೇಳಬಹುದು, ಹೇಳ್ತಾರೆ, ಅಯ್ಯೋ ನಿಖಿಲ್ ಕುಮಾರಸ್ವಾಮಿ ಅವರು 3 ಸಲ ಸೋತ್ಬಿಟ್ಟವ್ರೆ, 3 ಸಲ ಸೋತ್ಬಿಟ್ಟು. ನಾನು ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಸಾರ್ವಜನಿಕ ಬದುಕಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ಎಂದೂ ಆಲೋಚನೆ ಮಾಡಿಲ್ಲ. ಇಲ್ಲಿ ಸನ್ಮಾನ್ಯ ದೇವೇಗೌಡರಾಗ್ಲಿ,
ಸನ್ಮಾನ್ಯ ಕುಮಾರಣ್ಣವರಾಗಲಿ, ನಾವು ಇಲ್ಲಿವರೆಗೂ ಆಡಳಿತ ಪಕ್ಷದಲ್ಲಿ ಆಡಳಿತ ಅವಧಿಯನ್ನು ನೋಡಿರ್ತಕ್ಕಂಥದ್ದು ಬಹಳ ಕಮ್ಮಿ. 3.25 ವರ್ಷ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂಥ ಪದವಿ ರಾಷ್ಟ್ರಧ್ವಜವನ್ನ ಕೆಂಪು ಕೋಟೆ ಮೇಲೆ ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ದೇವೇಗೌಡರು ಸಾಹೇಬರು. 3.25 ವರ್ಷ ದೇವೇಗೌಡರು ಸಾಹೇಬರು. ಇನ್ನ 20 ತಿಂಗಳು, 14 ತಿಂಗಳು, ಈಗ 1 ವರ್ಷ. ಹಾಗಾಗಿ ಇಲ್ಲಿ ಯಾರು ಧೃತಿಗೆಡ್ತಕ್ಕಂಥದ್ದು ಬೇಡ. ನಿನ್ನೆ ದಿನ ಯಾರೋ ಒಬ್ರು ಮಹಾನುಭಾವರು ಮಾಧ್ಯಮದವ್ರು ಕೇಳಿದ್ರು, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೆ ನೀವು ಏನ್ ಹೇಳ್ತೀರಿ? ಅವ್ರ ಪಾಪ ಬಹಳ ಅನುಭವಿಗಳು. ಅವರೊಂದು ಮಾತನ್ನು ಹೇಳಿದ್ರು ಮಾಧ್ಯಮಕ್ಕೆ. ನೋಡಿ, ಇಲ್ಲಿವರೆಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ಪಕ್ಷನೂ ಕೂಡ ಹೋರಾಟ ಮಾಡಿ ಸೀಟನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಕಮ್ಮಿ. ಆಡಳಿತ ಪಕ್ಷದ ಆಡಳಿತ ವಿರೋಧಿ ಅಲೆ ಇನ್ನೊಂದು ಪಕ್ಷಕ್ಕೆ ಸಾಕಾರ ಆಗಿದೆ ಅಂತ ಹೇಳಿದ್ರು. ಆದರೆ ಒಂದು ಮಾತು ನಾನು ಇಲ್ಲಿ ಹೇಳ್ತೇನೆ, ಇವತ್ತು ಈ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಹೋರಾಟ ಅಂತಕ್ಕಂಥದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ರಕ್ತದ ಕಣಕಣದಲ್ಲೂ ಇದೆ. ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮೆಲ್ಲರಿಗೂ ಹೋರಾಟದ ಕಿಚ್ಚನ್ನು ಎಬ್ಸಿ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾವು ಜನಗಳ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಹಿಂಸರ್ದಿಲ್ಲ. ಅದಕ್ಕೆ ನಾನು ಹಲವಾರು ಉದಾಹರಣೆಗಳು ನಿಮಗೆ ಕೊಡ್ತೇನೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿ ಕೆಳಕ್ಕಿಳಿದ ನಂತರ ನಮಗೆ 37-40 ಸ್ಥಾನ ಬಂದಿದ್ರು. ಫಲ ನಮಗೆ ಕಮ್ಮಿ ಸಿಕ್ಕಿರ್ಬೋದು, ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಹೇಳ್ತಾರೆ, ಇವತ್ತು ಕುಮಾರಣ್ಣ ಇಲ್ಲದೆ ಇರ್ತಕ್ಕಂಥ ವಿಧಾನಸೌಧ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲರೂ ಕುಮಾರಣ್ಣನ ಎಷ್ಟು ಇವತ್ತು ಇಲ್ಲಿ ಕುಮಾರಣ್ಣ ಇರಬೇಕು, ಕುಮಾರಣ್ಣ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಇರಬೇಕಾಗಿತ್ತು ಅಂತಕ್ಕಂಥದ್ದನ್ನ ಈಗಲೂ ಕೂಡ ಅವ್ರನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತೇವೆ. ಕುಮಾರಣ್ಣ ಅಂತ ನಾಯಕ ಇರಬೇಕಾಗಿತ್ತು ವಿಧಾನಸೌಧದಲ್ಲಿ ಅಂತಾರೆ. ಕುಮಾರಣ್ಣ ಅವ್ರು ಯಾವತ್ತೂ ಕೂಡ ಗಾಳಿನಲ್ಲಿ ಗುಂಡೊಡಿತಕ್ಕಂಥ ನಾಯಕ ಅಲ್ಲ. ಸುಮ್ಮನೆ ಏನೋ ಮಾತಾಡಬೇಕು ಅಂತಕ್ಕಂಥದ್ದು ಯಾವತ್ತೂ ಮಾತಾಡಿಲ್ಲ. ಯಾವತ್ತೂ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಎಲ್ಲ ಡಾಕ್ಯುಮೆಂಟೇಷನ್ಗಳನ್ನ, ಎಲ್ಲ ಕಡತಗಳನ್ನ ಕೈಯಲ್ಲಿ ಇಟ್ಕೊಂಡು ಎಳೆಯಾಗಿ ರಾಜ್ಯದ ಜನತೆಗೆ ಬಿಡಿಸಿರ್ತಕ್ಕಂಥ ಪ್ರಕರಣಗಳು ಸಾಕಷ್ಟಿದೆ. ಅದು ನಮಗೆ ಹೆಚ್ಚಾಗಿ ಫಲ ಕೊಡದೆ ಹೋಗ್ಬೋದು, ಆದರೆ ಹೋರಾಟ ಮಾಡಿದ್ದೇವೆ. ಹೋರಾಟ ಕೈ ಬಿಟ್ಟಿಲ್ಲ. ಅದು ದೊಡ್ಡವರು ಮಾಡಿದ್ದಾರೆ, ಕುಮಾರಣ್ಣವರು ಮಾಡಿದ್ದಾರೆ. ನಾವುಗಳು ಮಾಡಬೇಕಾಗ್ತದೆ, ಜನಗಳ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದೆರಡು ದೇವಸ್ಥಾನಕ್ಕೆ ಬಹುಶಃ ಕೆರಗೋಡಿಗೆನೋ ಹೋಗ್ಲಿಕ್ಕಿದೆ. ಹಾಗಾಗಿ ಇವತ್ತು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಪ್ರಮುಖ ಮುಖಂಡರು, ಮಾಧ್ಯಮದ ಸ್ನೇಹಿತರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೊನೆಯದಾಗಿ ಅಣ್ಣ, ಇವತ್ತು ಬಂದಿರತಕ್ಕಂಥ ಮುಖ್ಯ ಉದ್ದೇಶ, ಮೂಲ ಉದ್ದೇಶ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಂತಕ್ಕಂಥದ್ದು ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಇವತ್ತು ನಾವೇನು ನಿಮ್ಮ ಮುಂದೆ ಬಂದಿದ್ದೇವೆ. ಎಲ್ಲ ಪಕ್ಷದ ಸಕ್ರಿಯ ಸದಸ್ಯತ್ವಕ್ಕೆ ನೋಂದಣಿ ಆಗ್ತಕ್ಕಂಥದ್ದು ತಾವೆಲ್ಲರೂ ಒಂದು ನಂಬರನ್ನು ಕೊಡ್ತೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಡಯಲ್ ಮಾಡುವ ಮೂಲಕ ಎಲ್ಲ ಮೆಂಬರ್ಶಿಪ್ಗೆ ತಾವೆಲ್ಲರೂ ಕೂಡ ಮೆಂಬರ್ಗಳಾಗಬೇಕು JDSಗೆ ಅಂತಕ್ಕಂಥದ್ದು ಕೇಳ್ತೇವಣ್ಣ. ಧನ್ಯವಾದ. ದಯಮಾಡಿ ಒಂದು 5 ನಿಮಿಷ ನಮ್ಮ ನಿಖಿಲಣ್ಣವರು ಇವಾಗ ಮಿಸ್ ಕಾಲ್ ಕ್ಯಾಂಪೇನ್ಗೆ ಚಾಲನೆ ಕೊಡ್ತಾರೆ. ದಯಮಾಡಿ ಅಷ್ಟು ಗಂಟೆಯಿಂದ ಸಾವಧಾನ ಇದ್ದೀರಿ. ಒಂದು 5 ನಿಮಿಷದ ಕಾರ್ಯಕ್ರಮ ಮುಗಿದಿದೆ. ಒಂದು 5 ನಿಮಿಷ ಬನ್ನಿ. ಒಂದು 5 ನಿಮಿಷ ಸಾಂಕೇತಿಕವಾಗಿ ಇವತ್ತು ಡಿಜಿಟಲ್ ಕೇಕು. ಹಲೋ, ಆನ್ಸೋಸ್ಲು ಗ್ರಾಮದ JDS ಕಾರ್ಯಕರ್ತರು ಹಾಗೂ ಹಂಗೆ ರಾಮಚಂದ್ರನರ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ.